ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಬ್ರಹ್ಮನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನನ್ನೇ ಪರೀಕ್ಷಿಸಲು ಹೊರಟಂತಹ ಬ್ರಹ್ಮದೇವನು ತಾನೇ ವಿಮೋಹಕ್ಕೆ ಒಳಗಾದನು. ತನ್ನ ತಪ್ಪಿನ ಅರಿವಾದ ಕೂಡಲೇ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಶ್ರೀಕೃಷ್ಣನ ಕುರಿತಾಗಿ ಪ್ರಾರ್ಥನೆಯನ್ನು ಮಾಡಿದನು. ಪ್ರತಿಯೊಂದು ಜೀವಿಯು ಭಗವಂತನ ಒಂದು ಅಂಶವೇ ಆಗಿದ್ದಾನೆ. ಪ್ರತಿಯೊಬ್ಬನಿಗೂ ಭಗವಂತನ ದಿವ್ಯಾನಂದಗಳನ್ನು ಪಡೆದುಕೊಂಡು ಅನುಭವಿಸುವ ಸಹಜವಾದ ಹಕ್ಕಿದೆ. ಆದರೆ ಜಡವಸ್ತುವಿನ ಸಂಬಂಧದಿಂದ ಬದ್ಧಜೀವಿಗಳು ತಮಗೆ ನ್ಯಾಯವಾಗಿ ಬರಬೇಕಾದ ಭಾಗ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತವಾಗುವ ಸರಳ ಮಾರ್ಗದಲ್ಲಿ ಮನುಷ್ಯನು ನಡೆದರೆ ಜಡವಸ್ತುವಿನ ಕಶ್ಮಲ ಸೋಂಕಿನಿಂದ ಬಿಡುಗಡೆಯಾಗುವ ಅರ್ಹತೆಯನ್ನು ತಂತಾನೇ ಪಡೆಯುತ್ತಾನೆ ಮತ್ತು ಭಗವಂತನ ದಿವ್ಯಸ್ಥಾನಕ್ಕೆ ಏರುತ್ತಾನೆ. ಶ್ರೀಕೃಷ್ಣನ ಶಕ್ತಿಯನ್ನು ಪರೀಕ್ಷೆ ಮಾಡಲು ಬಯಸಿದ ಬ್ರಹ್ಮನು ಅತ್ಯಂತ ಅಹಂಕಾರಿಯಾಗಿ ಶ್ರೀಕೃಷ್ಣನ ಮುಂದೆ ನಿಂತ. ಭಗವಂತನು ಅವುಗಳನ್ನು ಮತ್ತೆ ಹೇಗೆ ಪಡೆಯುತ್ತಾನೆ ಎನ್ನುವುದನ್ನು ನೋಡುವುದಕ್ಕಾಗಿ ಹುಡುಗರನ್ನು ಕರುಗಳನ್ನು ಕದ್ದುಬಿಟ್ಟನು. ತನ್ನ ರಹಸ್ಯ ಪ್ರಯತ್ನದ ನಂತರ ತನ್ನ ಪ್ರಯತ್ನವು ಬಹುಸೊಕ್ಕಿನ ಪ್ರಯತ್ನ, ಏಕೆಂದರೆ ಮೂಲ ಚೈತನ್ಯದ ವ್ಯಕ್ತಿತ್ವದ ಮುಂದೆ ತನ್ನ ಚೈತನ್ಯದ ಪರೀಕ್ಷೆಯನ್ನು ಮಾಡುತ್ತಿದ್ದ ಎಂದು ಬ್ರಹ್ಮನು ಒಪ್ಪಿಕೊಂಡನು. ಬುದ್ಧಿ ಕಲಿತ ಬ್ರಹ್ಮನು ಈ ಭೌತ ಜಗತ್ತಿನ ಇತರ ಎಲ್ಲ ಜೀವಿಗಳ ಅಭಿಪ್ರಾಯದಲ್ಲಿ ತಾನು ಬಹುಬಲಿಷ್ಠ ಜೀವಿಯಾದರೂ ದೇವೋತ್ತಮ ಪರಮಪುರುಷನ ಶಕ್ತಿ ಮತ್ತು ಚೈತನ್ಯಗಳೊಡನೆ ಹೋಲಿಸಿದರೆ ತನ್ನ ಶಕ್ತಿಯು ಲೆಕ್ಕಕ್ಕೇ ಬರುವುದಿಲ್ಲ ಎಂದು ಅರ್ಥ ಮಾಡಿಕೊಂಡನು. ಭೌತಿಕ ಜಗತ್ತಿನ ವಿಜ್ಞಾನಿಗಳು ಅಣ್ವಸ್ತ್ರಗಳಂತಹ ಅದ್ಭುತಗಳನ್ನು ಕಂಡುಹಿಡಿದಿದ್ದಾರೆ. ಈ ಗ್ರಹದಲ್ಲಿ ಒಂದು ನಗರದಲ್ಲಿ ಅಥವಾ ಒಂದು ಅಮುಖ್ಯ ಸ್ಥಳದಲ್ಲಿ ಪ್ರಯೋಗ ಮಾಡಿದಾಗ ಇಂತಹ ಶಕ್ತಿಶಾಲಿ ಶಸ್ತ್ರಗಳು ಅನಾಹುತಕರೆಯುವ ಪರಿಣಾಮವನ್ನು ಉಂಟುಮಾಡುತ್ತವೆ. ಆದರೆ ಅಣ್ವಸ್ತ್ರಗಳನ್ನು ಸೂರ್ಯಗ್ರಹದ ಮೇಲೆ ಪ್ರಯೋಗಿಸಿದರೆ ಪರಿಣಾಮ ಏನಾದೀತು? ಅಲ್ಲಿ ಅವು ಲೆಕ್ಕಕ್ಕೆ ಬರುವುದಿಲ್ಲ. ಹಾಗೆಯೇ ಶ್ರೀಕೃಷ್ಣನಿಂದ ಬ್ರಹ್ಮನು ಹುಡುಗರನ್ನು ಕರುಗಳನ್ನು ಕದಿಯುವುದು ನಿಗೂಢ ಶಕ್ತಿಯ ಆಶ್ಚರ್ಯಕರ ಪ್ರದರ್ಶನವಿರಬಹುದು. ಆದರೆ ಶ್ರೀಕೃಷ್ಣನು ಅಷ್ಟೊಂದು ಕರುಗಳಲ್ಲಿ ಮತ್ತು ಹುಡುಗರಲ್ಲಿ ತನ್ನ ವಿಸ್ತರಣಾ ಶಕ್ತಿಯನ್ನು ತೋರಿಸಿ ಪ್ರಯತ್ನವೇ ಇಲ್ಲದೆ ಅವುಗಳನ್ನು ಪಾಲಿಸಿದಾಗ ಬ್ರಹ್ಮನು ತನ್ನ ಶಕ್ತಿಯು ತೀರ ಅಲ್ಪ ಎಂದು ಅರ್ಥ ಮಾಡಿಕೊಂಡನು. ಬ್ರಹ್ಮನು ಶ್ರೀಕೃಷ್ಣನನ್ನು ಅಚ್ಯುತ ಎಂದು ಸಂಬೋಧಿಸಿದನು, ಏಕೆಂದರೆ ಭಕ್ತನು ಸಲ್ಲಿಸಿದ ಅತ್ಯಲ್ಪ ಸೇವೆಯನ್ನು ಭಗವಂತನು ಮರೆಯುವುದಿಲ್ಲ. ಅವನಿಗೆ ತನ್ನ ಭಕ್ತರಲ್ಲಿ ಎಷ್ಟೊಂದು ದಯೆ ಮತ್ತು ಪ್ರೀತಿ ಎಂದರೆ ಅವರು ಮಾಡುವ ಅಲ್ಪ ಸೇವೆಯನ್ನು ಮಹತ್ತರವಾದ ಸೇವೆಯೆಂದು ಅವನು ಸ್ವೀಕರಿಸುತ್ತಾನೆ. ನಿಶ್ಚಯವಾಗಿಯೂ ಬ್ರಹ್ಮನು ಭಗವಂತನಿಗೆ ಬಹುಸೇವೆಯನ್ನು ಸಲ್ಲಿಸಿದ್ದಾನೆ. ಈ ವಿಶ್ವವನ್ನು ನಿರ್ವಹಿಸುವ ಅತ್ಯುನ್ನತ ವ್ಯಕ್ತಿಯಾಗಿ ನಿಶ್ಚಯವಾಗಿಯೂ ಅವನು ಕೃಷ್ಣನ ನಿಷ್ಠ ಸೇವಕ. ಆದ್ದರಿಂದ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಅವನಿಗೆ ಸಾಧ್ಯವಾಯಿತು. ತಾನು ಅವನ ವಿನೀತ ಸೇವಕ. ತನ್ನ ಸಣ್ಣ ತಪ್ಪನ್ನು ಮತ್ತು ಅಹಂಕಾರವನ್ನು ಕ್ಷಮಿಸಬೇಕೆಂದು ಅವನು ಭಗವಂತನನ್ನು ಕೇಳಿಕೊಂಡನು. ತಾನು ಬ್ರಹ್ಮನಾಗಿ ಪ್ರಬಲವಾದ ಸ್ಥಾನದಲ್ಲಿ ಇರುವುದರಿಂದ ತನಗೆ ಅಹಂಕಾರ ಬಂದಿತು ಎಂದು ಅವನು ಒಪ್ಪಿಕೊಂಡನು. ಈ ಭೌತಿಕ ಜಗತ್ತಿನಲ್ಲಿ ತಾನು ರಾಜಸಗುಣದ ಮೂರ್ತಿಯಾದ್ದರಿಂದ ಇದು ತನಗೆ ಸಹಜವಾಗಿತ್ತು. ಆದ್ದರಿಂದ ತಾನು ತಪ್ಪು ಮಾಡಿದೆ. ಆದರೆ ಶ್ರೀಕೃಷ್ಣನು ತನ್ನ ಅಧೀನನ ಮೇಲೆ ಕೃಪೆಯಿಟ್ಟು ತನ್ನ ತಪ್ಪನ್ನು ಕ್ಷಮಿಸಬೇಕು. ಬ್ರಹ್ಮನು ತನ್ನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಂಡನು. ಸಂಪೂರ್ಣ ಭೌತಿಕ ಅಂಶಗಳು ಮಿಥ್ಯಾಹಂಕಾರ, ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಭೂಮಿ ಇವುಗಳು ಸೇರಿದಂತೆ ಭೌತಿಕ ಪ್ರಕೃತಿಯ ಸೃಷ್ಟಿಯ ಹೊಣೆ ಹೊತ್ತವನು ಬ್ರಹ್ಮದೇವನಾಗಿದ್ದಾನೆ. ಇಂತಹ ಬ್ರಹ್ಮಾಂಡಕ್ಕೆ ಬೃಹದಾಕಾರವಿರಬಹುದು, ಆದರೆ ನಮ್ಮ ದೇಹವನ್ನು 7 ಗೇಣು ಉದ್ದ ಎಂದು ಅಳೆಯುವಂತೆ ಅದನ್ನು ಅಳೆಯಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬನು ತನ್ನ ಕೈಯ ಅಳತೆಯಲ್ಲಿ 7 ಗೇಣುಗಳ ಎತ್ತರವಿರುತ್ತಾನೆ. ಈ ಬ್ರಹ್ಮಾಂಡವು ಬೃಹದಾಕಾರವಾಗಿ ಕಾಣಬಹುದು, ಆದರೆ ಅದು ಬ್ರಹ್ಮದೇವನಿಗೆ 7 ಗೇಣುಗಳಷ್ಟೇ ಲೆಕ್ಕ. ಈ ವಿಶ್ವವಲ್ಲದೆ ಈ ಬ್ರಹ್ಮನ ಅಧಿಕಾರದಾಚೆ ಇರುವ ವಿಶ್ವಗಳು ಲೆಕ್ಕವಿಲ್ಲದಷ್ಟು ಇವೆ. ತೆರೆಯನ್ನು ಹಾಕಿರುವ ಕಿಟಕಿಯ ರಂಧ್ರಗಳ ಮೂಲಕ ಲೆಕ್ಕವಿಲ್ಲದಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಅಣ್ವಂಶಗಳು ಹಾದು ಹೋಗುವ ಹಾಗೆ ಕೋಟಿ ಕೋಟಿ ವಿಶ್ವಗಳು ಬೀಜರೂಪದಲ್ಲಿ ಮಹಾವಿಷ್ಣುವಿನ ದೇಹದ ರಂಧ್ರಗಳಿಂದ ಹೊರಬರುತ್ತವೆ ಮತ್ತು ಆ ಮಹಾವಿಷ್ಣುವು ಶ್ರೀಕೃಷ್ಣನ ಸಂಪೂರ್ಣ ವಿಸ್ತರಣೆಯ ಒಂದು ಭಾಗ ಮಾತ್ರ. ಇಂತಹ ಸನ್ನಿವೇಶದಲ್ಲಿ ಈ ವಿಶ್ವದಲ್ಲಿ ಬ್ರಹ್ಮನು ಅತ್ಯುನ್ನತ ವ್ಯಕ್ತಿಯಾದರೂ ಶ್ರೀಕೃಷ್ಣನ ಇರವಿನ ಮುಂದೆ ಅವನ ಮಹತ್ವವೇನು? ಬ್ರಹ್ಮದೇವನು ತನ್ನನ್ನು ತಾಯಿಯ ಗರ್ಭದಲ್ಲಿರುವ ಬಹುಪುಟ್ಟ ಶಿಶುವಿಗೆ ಹೋಲಿಸಿಕೊಂಡನು. ಗರ್ಭದಲ್ಲಿರುವ ಮಗುವು ಕೈಕಾಲುಗಳನ್ನು ಆಡಿಸುವಾಗ ತಾಯಿಯ ದೇಹಕ್ಕೆ ತಗುಲಿದರೆ ಅವಳು ಮಗುವಿನ ಮೇಲೆ ಸಿಟ್ಟಾಗುವಳೇ? ಇಲ್ಲ. ಹಾಗೆಯೇ
ಬ್ರಹ್ಮನು ಬಹುದೊಡ್ಡ ವ್ಯಕ್ತಿಯಾಗಿರಬಹುದು, ಆದರೆ ಬ್ರಹ್ಮನು ಮಾತ್ರವಲ್ಲ, ಅಸ್ತಿತ್ವದಲ್ಲಿರುವ ಎಲ್ಲರೂ ದೇವೋತ್ತಮ ಪರಮಪುರುಷನ ಗರ್ಭದಲ್ಲಿವೆ. ಭಗವಂತನ ಚೈತನ್ಯವು ಸರ್ವಾಂತರ್ಯಾಮಿ. ಅವನು ಕಾರ್ಯಪ್ರವೃತ್ತವಾಗದಿರುವ ಸ್ಥಳವೇ ಇಲ್ಲ. ಪ್ರತಿಯೊಂದು ಭಗವಂತನ ಚೈತನ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಗರ್ಭೋದಕಶಾಹಿ ವಿಷ್ಣು ರೂಪವನ್ನು ನಾರಾಯಣ ಎಂದು ಕರೆಯುತ್ತಾರೆ, ಏಕೆಂದರೆ ಅವನು ಆ ಜಲವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವನು. ಅಷ್ಟೇ ಅಲ್ಲ, ಸೃಷ್ಟಿಯಲ್ಲಿನ ಎಲ್ಲ ಜೀವರಾಶಿಗಳಿಗೂ ಅವನು ಆಶ್ರಯದಾತ. ಮೇಲಾಗಿ ಭಗವದ್ಗೀತೆಯು ದೃಢಪಡಿಸುವಂತೆ ನಾರಾಯಣನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಈ ದೃಷ್ಟಿಯಿಂದಲೂ ಅವನು ನಾರಾಯಣನೇ, ಏಕೆಂದರೆ ಅಯಣ ಎಂದರೆ ಜ್ಞಾನಮೂಲ ಎಂದು, ಆಶ್ರಯಸ್ಥಾನ ಎಂದು ಅರ್ಥವಿದೆ. ಆದ್ದರಿಂದ ಭಗವಂತನನ್ನು ತಾಯಿ ಎಂದು ಪರಿಗಣಿಸುತ್ತಾರೆ. ಗರ್ಭದಲ್ಲಿರುವ ಮಗು ತನ್ನ ಕಾಲುಗಳಿಂದ ಒದೆಯುವಾಗ ತಾಯಿಯ ದೇಹಕ್ಕೆ ತಗುಲಿದರೂ ಅವಳಿಗೆ ಮಗುವಿನ ವಿಷಯದಲ್ಲಿ ಅಸಮಾಧಾನವಾಗುವುದಿಲ್ಲ. ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಲೋಕ ಎನ್ನುವ 3 ಜಗತ್ತುಗಳು ಅಥವಾ ಗ್ರಹ ವ್ಯವಸ್ಥೆಗಳು ನಾಶವಾದ ಮೇಲೆ ನಾರಾಯಣನ ನಾಭಿಯಲ್ಲಿ ಅರಳಿದ ಕಮಲದ ಹೂವಿನಿಂದ ತಾನು ಹುಟ್ಟಿದೆ ಎಂದು ಬ್ರಹ್ಮನು ಒಪ್ಪಿಕೊಂಡನು. ವಿಶ್ವದಲ್ಲಿ 3 ಭಾಗಗಳು: ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಪ್ರಳಯ ಕಾಲದಲ್ಲಿ ಈ 3 ಲೋಕಗಳು ನೀರಿನಲ್ಲಿ ಸೇರಿ ಹೋಗುತ್ತವೆ. ಆಗ ಶ್ರೀಕೃಷ್ಣನ ಪೂರ್ಣಾಂಶನಾದ ನಾರಾಯಣನು ನೀರಿನ ಮೇಲೆ ಮಲಗಿಕೊಳ್ಳುತ್ತಾನೆ. ಕ್ರಮೇಣ ಅವನ ಹೊಕ್ಕಳಿನಿಂದ ಒಂದು ತಾವರೆಯು ಬೆಳೆಯುತ್ತದೆ. ಆ ತಾವರೆಯ ಹೂವಿನಿಂದ ಬ್ರಹ್ಮನು ಹುಟ್ಟುತ್ತಾನೆ. ಆದ್ದರಿಂದ ಸಹಜವಾಗಿ ಬ್ರಹ್ಮನ ತಾಯಿ ನಾರಾಯಣ ಎಂದು ನಿರ್ಣಯಿಸುತ್ತಾರೆ. ವಿಶ್ವದ ಪ್ರಳಯದ ನಂತರ ಎಲ್ಲ ಜೀವಿಗಳ ವಿಶ್ರಾಂತಿ ತಾಣವು ಭಗವಂತನೇ. ಆದ್ದರಿಂದ ಅವನಿಗೆ ನಾರಾಯಣನೆಂದು ಹೆಸರು. ನಾರ ಎಂದರೆ ಸಮಸ್ತ ಜೀವಿಗಳ ಮೊತ್ತ, ಅಯಣ ಎಂದರೆ ವಿಶ್ರಾಂತಿ ತಾಣ. ಜೀವಿಗೆ ಸ್ಮರಣಶಕ್ತಿ ಇರುವುದು ಹೃದಯದಲ್ಲಿ ಪರಮಾತ್ಮನು ಇರುವುದರಿಂದ ಎಂದು ಭಗವದ್ಗೀತೆಯು ಖಚಿತಗೊಳಿಸುತ್ತದೆ. ದೇಹವನ್ನು ಬದಲಾಯಿಸಿದ ನಂತರ ಜೀವಿಯು ತನ್ನ ಹಿಂದಿನ ಜನ್ಮವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಆದರೆ ಪರಮಾತ್ಮನಾದ ನಾರಾಯಣನು ಅವನ ಹೃದಯದಲ್ಲಿ ಇರುವುದರಿಂದ ಅವನ ಹಿಂದಿನ ಬಯಕೆಗೆ ಅನುಗುಣವಾಗಿ ಕರ್ಮ ಮಾಡುವಂತೆ ನೆನಪಾಗುತ್ತದೆ. ಕೃಷ್ಣನೇ ಮೂಲ ನಾರಾಯಣನು. ಅವನೇ ನಾರಾಯಣನಿಗೆ ಮೂಲ. ಮತ್ತು ನಾರಾಯಣನು ಮಾಯೆಯ ತೋರಿಕೆಯಲ್ಲ, ಆದರೆ ಆಧ್ಯಾತ್ಮಿಕ ಶಕ್ತಿಯ ವಿಸ್ತರಣೆ ಎಂದು ತೋರಿಸಿಕೊಡಲು ಬ್ರಹ್ಮನು ಬಯಸಿದ. ಮಾಯೆಯ ಅಥವಾ ಬಹಿರಂಗ ಶಕ್ತಿಯ ಚಟುವಟಿಕೆಗಳು ಬ್ರಹ್ಮಾಂಡದ ಸೃಷ್ಟಿಯ ನಂತರ ಕಾಣುತ್ತವೆ. ನಾರಾಯಣನ ಮೂಲ ಆಧ್ಯಾತ್ಮಿಕ ಶಕ್ತಿಯು ಸೃಷ್ಟಿಗೆ ಮೊದಲೇ ಕಾರ್ಯಪ್ರವೃತ್ತವಾಗಿತ್ತು. ಆದ್ದರಿಂದ ಶ್ರೀಕೃಷ್ಣನಿಂದ ಗರ್ಭೋದಕಶಾಹಿ ವಿಷ್ಣುವಿನವರೆಗೆ, ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣುವಿನವರೆಗೆ ಮತ್ತು ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಪ್ರತಿಯೊಬ್ಬರ ಹೃದಯಕ್ಕೆ ನಾರಾಯಣನ ವಿಸ್ತರಣೆಗಳು ಆಧ್ಯಾತ್ಮಿಕ ಶಕ್ತಿಯ ಅಭಿವ್ಯಕ್ತಿಗಳು. ಅವು ಭೌತಿಕ ಶಕ್ತಿಯಿಂದ ಆದದ್ದಲ್ಲ, ಆದ್ದರಿಂದ ಅವು ಅಶಾಶ್ವತವಲ್ಲ. ಭೌತಿಕ ಶಕ್ತಿಯು ನಿರ್ವಹಿಸುವ ಯಾವುದೇ ಆದರೂ ಅಶಾಶ್ವತ, ಆಧ್ಯಾತ್ಮಿಕ ಶಕ್ತಿಯು ನಿರ್ವಹಿಸುವ ಯಾವುದೇ ಆಗಲಿ ಶಾಶ್ವತ. ಶ್ರೀಕೃಷ್ಣನೇ ಮೂಲನಾರಾಯಣನು ಎನ್ನುವ ತನ್ನ ಮಾತನ್ನು ಬ್ರಹ್ಮನು ಮತ್ತೆ ದೃಢಪಡಿಸಿದನು. ಬೃಹದಾಕಾರದ ವಿಶ್ವವು ಗರ್ಭೋದಕ ಎನ್ನುವ ನೀರಿನ ಮೇಲೆ ತೇಲುತ್ತಿದೆ. ಬ್ರಹ್ಮದೇವನು ಈ ರೀತಿ ನುಡಿದನು: ವಿಶ್ವದ ಈ ಬೃಹದಾಕಾರದ ದೇಹವು ನಿನ್ನ ಶಕ್ತಿಯ ಇನ್ನೊಂದು ರೂಪ. ನಾರಾಯಣನು ನೀರಿನ ಮೇಲೆ ಮಲಗಿರುವುದರಿಂದ ಈ ವಿಶ್ವರೂಪವು ನಾರಾಯಣನೇ ಮತ್ತು ನಾವೆಲ್ಲರೂ ವಿಶ್ವರೂಪದ ಗರ್ಭದಲ್ಲಿದ್ದೇವೆ. ಎಲ್ಲೆಡೆಗಳಲ್ಲಿ ನಿನ್ನ ವಿವಿಧ ನಾರಾಯಣ ರೂಪಗಳನ್ನು ನಾನು ಕಾಣುತ್ತೇನೆ. ನಿನ್ನನ್ನು ನೀರಿನ ಮೇಲೆ ಕಾಣುತ್ತೇನೆ. ನೀನು ನನ್ನ ಹೃದಯದಲ್ಲಿರುವುದು ಅರಿವಾಗುತ್ತದೆ ಮತ್ತು ಈಗ ನಿನ್ನನ್ನು ನನ್ನ ಕಣ್ಣ ಮುಂದೆ ಕಾಣುತ್ತೇನೆ. ನೀನೇ ಮೂಲನಾರಾಯಣನು. ಪ್ರೀತಿಯ ಪ್ರಭುವೇ, ನೀನೇ ಮಾಯೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವವನು ಎಂದು ಈ ಅವತಾರದಲ್ಲಿ ತೋರಿಸಿಕೊಟ್ಟಿದ್ದೀಯೆ. ನೀನು ಬ್ರಹ್ಮಾಂಡದ ಅಭಿವ್ಯಕ್ತಿಯಲ್ಲಿ ಇದ್ದೀಯೆ, ಆದರೂ ಇಡೀ ಸೃಷ್ಟಿಯು ನಿನ್ನಲ್ಲಿದೆ. ನಿನ್ನ ತಾಯಿ ಯಶೋದೆಯ ಮುಂದೆ ನಿನ್ನ ಬಾಯಿಯಲ್ಲಿ ವಿಶ್ವದ ಎಲ್ಲ ಸೃಷ್ಟಿಯನ್ನು ತೋರಿಸಿದಾಗಲೇ ನೀನು ಇದನ್ನು ತೋರಿಸಿಕೊಟ್ಟೆ. ಊಹಾತೀತವಾದ ನಿನ್ನ ಯೋಗಮಾಯ ಶಕ್ತಿಯಿಂದ ನೀನು ಹೊರಗಿನವರ ನೆರವಿಲ್ಲದೆಯೇ ಇಂತಹ ಸಂಗತಿಗಳನ್ನು ಮಾಡಬಲ್ಲೆ. ನನ್ನ ಪ್ರೀತಿಯ ಕೃಷ್ಣ, ನಾವೀಗ ಕಾಣುತ್ತಿರುವ ಸಮಸ್ತ ಬ್ರಹ್ಮಾಂಡವು ನಿನ್ನ ದೇಹದಲ್ಲಿದೆ. ಆದರೂ ನಾನು ನಿನ್ನನ್ನು ಹೊರಗಡೆ ಕಾಣುತ್ತಿದ್ದೇನೆ, ನೀನು ನನ್ನನ್ನು ಹೊರಗಡೆ ಕಾಣುತ್ತಿದ್ದೀಯೆ. ಊಹಾತೀತವಾದ ನಿನ್ನ ಶಕ್ತಿ ಇಲ್ಲದೆ ಇದು ಹೇಗೆ ಸಾಧ್ಯ? ದೇವೋತ್ತಮ ಪರಮಪುರುಷನ ಊಹಾತೀತ ಶಕ್ತಿಯನ್ನು ಒಪ್ಪಿಕೊಳ್ಳದಿದ್ದರೆ ವಸ್ತುಗಳ ಸ್ಥಿತಿಯನ್ನು ವಿವರಿಸಲು ಸಾಧ್ಯವಿಲ್ಲ. ಬ್ರಹ್ಮದೇವನು ತನ್ನ ಮಾತುಗಳನ್ನು ಮುಂದುವರಿಸಿದನು: ಪ್ರಭುವೆ, ಇನ್ನೆಲ್ಲ ಸಂಗತಿಗಳನ್ನು ಒಂದೆಡೆ ಇಟ್ಟು ನಾನೇ ಎಂದು ಕಣ್ಣಾರೆ ಕಂಡ ಘಟನೆಗಳನ್ನೇ ಗಮನಿಸುವುದಾದರೆ ಅವೆಲ್ಲವೂ ನಿನ್ನ ಊಹಾತೀತ ಶಕ್ತಿಗಳಿಂದಲೇ ಆದದ್ದು. ಮೊದಲು ನಾನು ನಿನ್ನನ್ನು ಒಂಟಿಯಾಗಿ ಕಂಡೆ.
ಅನಂತರ ನೀನು ನಿನ್ನ ಸ್ನೇಹಿತರು ಕರುಗಳು ಮತ್ತು ಇಡೀ ವೃಂದಾವನದ ಅಸ್ತಿತ್ವವಾಗಿ ವಿಸ್ತರಿಸಿಕೊಂಡೆ. ಅನಂತರ ನಾನು ನಿನ್ನನ್ನು ಎಲ್ಲ ಹುಡುಗರನ್ನೂ ಚತುರ್ಭುಜ ವಿಷ್ಣುಗಳನ್ನಾಗಿ ಕಂಡೆ. ಬ್ರಹ್ಮದೇವನ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.